ಇದು ನೊರೆನ ತೆಕ್ಕೋಬೇಕು ಸ್ವಲ್ಪ ಸ್ವಲ್ಪ. ಹೌದಾ? ಮೇಲ್ಗಡೆ ಬರುತ್ತಲ್ಲ, ಹಾಂ, ತೆಗ್ಬಿಡ್ಬೇಕು. ಓಹೋ, ಬಂದಿದೆ ನೋಡಿ. ಬೆಲ್ಲ ಎಷ್ಟು ಕೆಜಿ ಅಂತ ಹೇಳಿದ್ರಲ್ಲ ಆಗಲೇ ನೀವು? ಬೆಲ್ಲ 1 kg 800 ಗ್ರಾಮ್ ಇದೆ ಇದು. ಓಹ್, ಇದು ಹೊಸ ಒಂದು ಇದು ಪದ್ಧತಿ. ಇದು ಏನಾಗುತ್ತೆ, ತುಪ್ಪ ತುಂಬ ಚೆನ್ನಾಗಿ ಹಿಡಿಯುತ್ತೆ. ನಿಜವಾದ ಬೆಲ್ಲದ ಸ್ವೀಟ್ ಪೊಂಗಲ್ ಯಾವುದು? ಕಂಪ್ಲೀಟ್ ಬೆಲ್ಲ, ತುಪ್ಪ, ಎಣ್ಣೆ ಎಲ್ಲ ಏನಿಲ್ಲ. ಕತೆ ಮುಗಿತಿದ್ರು, ಇದಾಗೋಗಿದ್ದು ರೆಡಿ, ಪರಿಪೂರ್ಣ ರೆಡಿಯಾದ ರೆಡಿ ಆಗೋದು ನಮ್ಮ ಸ್ವೀಟ್ ಪೊಂಗಲ್. ಹೌದು ಸರ್. ಓಕೆ, ಬೆಲ್ಲದ ಸ್ವೀಟ್ ಪೊಂಗಲ್, ಇಡ್ಲಿ ರಾಮದ ಬೆಲ್ಲದ ಸ್ವೀಟ್ ಪೊಂಗಲ್. ಓಕೆನಾ? ಅದಕ್ಕಾಗಿ ಜನ ಹುಟ್ಟಿದ್ದು ಅಂದ್ರೆ ಬಹಳ ಮುಗಿ ಬೀಳ್ತಾರೆ, ಸಕ್ಕರೆ ತಿಂದ ಹೋಗ್ಬೇಕಲ್ಲಿ ಸ್ವೀಟ್ ಪೊಂಗಲ್. ಹೌದೌದು ಸರ್. ಇಲ್ಲ ಅಂದ್ರೆ ಎಷ್ಟು ಬೇಜಾರು ಮಾಡ್ಕೊಂತ ನೋಡ್ಬೇಕು ನೀವು. 3 ಸತಿ ಹೋದ್ರು ಕೂಡ ಸಪರೇಟ್ ಒಗ್ಗರಣೆ, ಸಪರೇಟ್ ತುಪ್ಪ. ಹೌದು ಹಂಗೆ ಕೆಲಸ. ಹಂಗಾಗಿ ಅಷ್ಟು ರಿಚ್ ಆಗಿರ್ತದೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾಂ ಸರ್. ಇಡ್ಲಿ ರಾಮ ಹಾಂ ಸರ್. ಸಹಕಾರ ನಗರ ಬಸ್ ಸ್ಟಾಪ್ ಪಕ್ಕಿಗೆ ಕಸ್ಟಮರ್ಸ್ ಎಲ್ಲ ಬಂದು ನಿಮ್ಮ ಒಂದು ಸ್ವೀಟ್ ಪೊಂಗಲ್, ಹೌದು, ಅದ್ಭುತ ರುಚಿ, ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಎಸ್, ಪ್ರತಿಯೊಬ್ಬರು ತಿಂದು ಹೋಗೇ ಹೋಗ್ತಾರೆ. ಅದ್ರ ರೆಸಿಪಿ ತೋರಿಸಿ ಅಂತ ಕೇಳಿದ್ರು. ಸೊ ಅದನ್ನ ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಒಪ್ಕೊಂಡಿದ್ದಾರೆ. ಹಾಂ ಸರ್, ತೋರಿಸ್ಬಿಡದೆ. ಅವರ ಟ್ರಂಪ್ ಕಾರ್ಡ್ ರೆಸಿಪಿ. ಆಲ್ವೇಸ್ ರೆಸಿಪೀಸ್ ಎಲ್ಲ ಸಿಂಪಲ್, ಸಿಂಪಲ್ಲು ಆ್ಯಂಡ್ ಕ್ವಾಲಿಟಿ, ಟ್ರಾನ್ಸ್ಪರೆಂಟ್ ಅಷ್ಟೇ. ಓಕೆ ಸರ್, ಎಲ್ಲ ಇಟ್ಕೊಂಡಿದ್ದೀರಾ ಸರ್? ಓಕೆ ಸರ್, ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಸೊ ಇದು ಹೆಸರು ಬೇಳೆ ಅರ್ಧ kg ಮೆಜರ್ಮೆಂಟಿಗೆ ಮಾಡ್ತಾ ಇರೋದು. ಅರ್ಧ ಕೆಜಿ ಮಾಡ್ತೀವಿ. ಅರ್ಧ kg ಮಾಡ್ತಾ ಇದ್ದೀನಿ. ಅಕ್ಕಿನೂ ಅರ್ಧ kg, ಸೇಮ್ ಈಕ್ವಲ್ ಕ್ವಾಂಟಿಟಿ ತಗೋಬಹುದು. ಕಪ್ ಮೆಜರ್ಮೆಂಟಲ್ಲೂ ತಗೋಬಹುದು. ಗೋಡಂಬಿ ಫ್ರೈ ಮಾಡಿ ಹಾಕಕ್ಕೆ ಒಂದು ಫುಲ್ ಕೊಬ್ಬರಿ ತುರ್ಕೊಂಡಿರೋದು. ನಂದಿನಿ ತುಪ್ಪ ಯೂಸ್ ಮಾಡ್ತಾ ಇದೀವಿ. ಇದು ಏಲಕ್ಕಿ ಪೌಡರ್, ಇದು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಆಮೇಲೆ ನಾವು ಇದು ಸ್ವೀಟ್ ಪೊಂಗಲ್ಗೆ 1% ಸಕ್ಕರೆ ಹಾಕಲ್ಲ, ಬರೀ ಬೆಲ್ಲ ಮಾತ್ರ ಹಾಕೋದು. ಇದು ಬೆಲ್ಲದ ಸ್ವೀಟ್ ಪೊಂಗಲ್. ಹೌದು, ಬೆಲ್ಲದ ಪೊಂಗಲ್ ಅಷ್ಟು ರುಚಿಯಾಗಿರುತ್ತೆ. ಹೌದು ಸರ್. ಇಲ್ಲಿ ನೀರು ತಗೊಂಡಿದ್ದೀನಿ ಒಂದಿಷ್ಟು, ಒಂದು ಅರ್ಧ kg ಅಕ್ಕಿ ಬೇಯಿಸ್ಕೊಳ್ಳೋ ಅಷ್ಟು ನೀರಿದ್ರೆ ಸಾಕು. ಇಷ್ಟು ನೀರಿದೆ. ಇದು ಆನ್ ಮಾಡ್ಕೊಂಬಿಟ್ಟು ನೀರು ಕುದಿ ಬರಲಿ. ಕುದಿ ಬಂದಾದ್ಮೇಲೆ ಫಸ್ಟು ಹೆಸರು ಬೇಳೆ ಹೋಗುತ್ತೆ. ಫಸ್ಟ್ ಹೆಸರು ಬೇಳೆ ಹೋಗುತ್ತೆ. ಹೆಸರು ಬೇಳೆ ಫುಲ್ ಬೆಂದಾದ್ಮೇಲೆ ಅಕ್ಕಿ ಹಾಕ್ತೀವಿ. ಆಮೇಲೆ ರೈಸ್ ಬಾಯ್ಲ್ ಆಗುತ್ತೆ. ರೈಸ್ ಫುಲ್ ಬಾಯ್ಲ್ ಆದ್ಮೇಲೆ ಬೆಲ್ಲ ಹೋಗುತ್ತೆ. ಇವಾಗ ಅಕ್ಕಿನ ನೆನ್ಸ್ಕೊಂಬಿಡೋಣ. ನೀರಲ್ಲಿ ಹಾಕ್ಬಿಡ್ತೀನಿ ಅಕ್ಕಿನ. ಸ್ವಲ್ಪ ಮೆತ್ತಗಾಗುತ್ತಲ್ಲ, ಬೇಗನೂ ಆಗುತ್ತೆ. ಇದನ್ನ ವಾಶ್ ಮಾಡ್ಕೋಬೇಕು ಒಂದು ರೌಂಡು. ನಮ್ಮ ಹುಡುಗ ವಾಶ್ ಮಾಡ್ಕೊಬಿಡ್ತಾನೆ. ಕಳಪ್ಪ ವಾಶ್ ಮಾಡಿ. ವಾಷಿಂಗ್ ಆಯಿತು, ಜಸ್ಟ್ 1 ರೌಂಡ್ ವಾಶ್ ಅಷ್ಟೇ. ಓಕೆ, ಇನ್ನೇನಿಲ್ಲ. ವಾಷಿಂಗ್ ಆಯಿತು. ವಾಟರ್ ಬಾಯ್ಲ್ ಆಗಿದ ತಕ್ಷಣ ಹಾಕ್ಬಿಡೋಣ ಅದಕ್ಕೆ. ಓಕೆ, ಸ್ವಲ್ಪ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಈ ಹಂತಕ್ಕೆ ಹಾಕೊಂಡ್ಬಿಡ್ತೀನಿ ಅರ್ಧ kg ಹೆಸರು ಬೇಳೆ. ಅರ್ಧ kg ಹೆಸರು ಬೇಳೆ. ಇದು ಫುಲ್ ಬೆಂದಾದ್ಮೇಲೆ ಅಕ್ಕಿ ಹಾಕೋಣ. ಇದು ನೊರೆನ ತೆಕ್ಕೋಬೇಕು ಸ್ವಲ್ಪ ಸ್ವಲ್ಪ. ಹೌದಾ? ಮೇಲ್ಗಡೆ ಬರುತ್ತಲ್ಲ, ತೆಗ್ಬಿಡ್ಬೇಕು. ಓಹೋ ಸರ್, ನಿಮ್ಮದು ಇಡ್ಲಿ ರಾಮದು ಹೇಗೆ ವಿಭಿನ್ನ, ಡಿಫ್ರೆಂಟ್ ಸರ್? ಏನು ಇದು ಸ್ವೀಟ್ ಪೊಂಗಲ್? ಸ್ವೀಟ್ ಪೊಂಗಲ್ ಬೇರೆ ಎಲ್ಲ ಪೊಂಗಲ್ಗೆ ಜನ ಇಷ್ಟೊಂದು ಇಷ್ಟಪಡ್ತಾರಲ್ಲ? ಅದೇ ಸರ್, ಒಬ್ಬೊಬ್ರು ಇದೆಲ್ಲ ಹುರಿದ್ಬಿಟ್ಟು ಮಾಡ್ತಾರೆ. ಇದನ್ನ ಹುರಿದ್ಬಿಟ್ಟು ಮಾಡೋದು, ಮತ್ತೆ ಫುಲ್ ಸಕ್ಕರೆ ಹಾಕೋದು, ಆಯಿಲ್ ಹಾಕೋದು ಎಲ್ಲ ಮಾಡ್ತಾರೆ. ಏನಿಲ್ಲ ಸರ್, ನಂದು ಎಲ್ಲ ರೆಸಿಪಿನೂ ಅಷ್ಟೇ, ತುಂಬಾ ಸಿಂಪಲ್ ಆಗಿ ಮಾಡ್ತೀನಿ ಅಷ್ಟೇ. ಅದೇ ಸ್ವಲ್ಪ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸು, ತುಂಬಾ ಸಿಂಪಲ್ ಆಗಿ ಮಾಡ್ತೀನಿ. ಯಾರು ಬೇಕಾದ್ರೂ ಮಾಡ್ಕೋಬಹುದು, ಅಷ್ಟು ಈಸಿಯಾಗಿ ಮಾಡ್ತೀನಿ. ಎಲ್ಲ ತೆಗೆದ್ಬಿಡ್ರಿ ನೊರೆ ತೆಗೆದ್ಬಿಡ್ಬೇಕು. ಆಯ್ತಾ ಸರ್? ಹೌದು ಸರ್, ಬಂದಿದೆ ನೋಡಿ. ಎಸ್, ಇವಾಗ ಅಕ್ಕಿ ಹಾಕೊಂಬಿಡೋಣ. ನೆನ್ಸಿರೋಂಥ ಅಕ್ಕಿನ ಹಾಕೊಂಬಿಡೋಣ. ಈಗ ಅಕ್ಕಿ ವಾಶ್ ಆಯಿತು. ಒಂದ್ಸತಿ ವಾಶ್ ಮಾಡಿದ್ದೀನಿ ಅಷ್ಟೇ. ನೆನೆಸಿದ್ದೆ, ಇಷ್ಟೊತ್ತಾಗ ನೆನೆಸಿದ್ದೆ. ಆಮೇಲೆ ಅಕ್ಕಿ ಕೂಡ ನೀಟಾಗಿ ಅನ್ನ ಹಾಕ್ಬೇಕು. ಆಮೇಲೆ ಬೆಲ್ಲ ಹಾಕ್ಬೇಕು. ಸರ್, ಫುಲ್ ಬೆಂದೋಗ್ಬಿಟ್ಟಿದೆ. ಈ ಥರ ನೋಡಿ, ಮ್ಯಾಶ್ ಆಗಿದೆ. ಎರಡು ಮಿಕ್ಸ್ ಆಗಿ ಫುಲ್ ಮ್ಯಾಶ್ ಆಗಿದೆ. ಈ ಹಂತಕ್ಕೆ ಫುಲ್ ಬೆಲ್ಲ ಹಾಕ್ಬಿಡ ಸರ್. ಬೆಲ್ಲ ಎಷ್ಟು ಕೆಜಿ ಅಂತ ಹೇಳಿದ್ರಲ್ಲ ಆಗಲೇ ನೀವು? ಬೆಲ್ಲ 1 kg 800 ಗ್ರಾಮ್ ಇದೆ. ಇದು ಅರ್ಧ kg ಅಕ್ಕಿಗೆ, ಅರ್ಧ kg ಬೇಳೆಗೆ 1 kg 800 ಗ್ರಾಮ್ ಅಷ್ಟು ಬೆಲ್ಲ. ಸೊ ಇವಾಗ ಇದು ಎಲ್ಲ ಇದು ಕರಗ್ಬಿಟ್ಟು ಪಾಕ ಆಗಬೇಕು. ಓಕೆ, ನೋಡಿ ಬೆಲ್ಲದ ಪಾಕ ಗೊತ್ತಾಗ್ತಿದೆ ಇಲ್ಲಿ. ಹಾಂ ಸರ್. ಬೆಲ್ಲದ ಪಾಕ ಗೊತ್ತಾಗ್ತಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೌದು ರೆಡಿ ಆಗ್ಬಿಡುತ್ತೆ. ಸೊ ಈ ಹಂತಕ್ಕೆ ಬಂದಾಗ ನಾವು
ಒಂದು ಫುಲ್ ಕೊಬ್ಬರಿ ಇದು ತುರ್ಕೊಂಡಿರೋದು ಕೊಬ್ಬರಿ ಹಾಕೊಂಡ್ಬಿಡ್ತೀವಿ. ಒಣ ಕೊಬ್ಬರಿ. ಒಣ ಕೊಬ್ಬರಿ. ಕೊಬ್ಬರಿ ಇರೋ ಎಣ್ಣೆ ಅಂಶ ರಿಲೀಸ್ ಆಗುತ್ತೆ, ಅವಾಗ ತಳ ಹಿಡಿಯಲ್ಲ, ಆಯಿಲ್ ರಿಲೀಸ್ ಆದಾಗ. ಅದು ಒಂದು ರೀಸನ್ನು, ಪ್ಲಸ್ ಟೇಸ್ಟ್ ಫ್ಲೇವರ್. ಫುಲ್ ಯಾವ ಥರ ಕುದಿ ಬರ್ತಾ ಇದೆ, ಎಲ್ಲ ಎಗರ್ತಾ ಇದೆ ಮೇಲಕ್ಕೆ, ಪಾಕ ಫುಲ್ ಫಾರ್ಮ್ ಆಗಿದೆ. ಇದು ಇನ್ನೊಂದು 2-3 ನಿಮಿಷಕ್ಕೆ ಇದು ಫುಲ್ ರೆಡಿ ಆಗುತ್ತೆ. ಸೊ ಆಮೇಲೆ ತುಪ್ಪ ಎಲ್ಲ ಹಾಕಿ ಒಳಗಡೆ ಹಾಕ್ಬಿಡೋಣ. ಸರ್ ಬೇಳೆ, ಅಕ್ಕಿ, ಬೆಲ್ಲ ಎಲ್ಲ ಬೆಂದು ಪಾಕ ಬಂದು ಫುಲ್ ರೆಡಿ ಆಗಿದೆ. ಹಬ್ಬ ಇದು ನೆಕ್ಸ್ಟ್ ಅಂತ ನಾನು ಇದರಲ್ಲಿ ಸ್ವಲ್ಪ ಪೋರ್ಷನ್ ಮಾತ್ರ ತೆಗೆದು ತುಪ್ಪದಲ್ಲಿ ಹುರ್ಕೊಂತೀನಿ ನೀಟಾಗಿ. ತುಪ್ಪ ಮತ್ತೆ ಗೋಡಂಬಿ ಒಗ್ಗರಣೆ ಹಾಕ್ಬಿಟ್ಟು ಅದ್ರಲ್ಲಿ ಹುರ್ಕೊಂತೀನಿ ಫುಲ್ಲು. ಸೊ ನಾನು ಮಾಡೋ ಸ್ಟೈಲ್ ಇದು. ನೆಕ್ಸ್ಟ್ ಅದೇ ಪ್ರೊಸೀಜರ್. ಈಗ ನೋಡ್ಬಿಡೋಣ ಸರ್. ಮಾಡ್ಕೊಂತೀನಿ ಗ್ಯಾಸ್. ಓಕೆ ಸರ್, ಇವಾಗ ಇದು ಫುಲ್ ನಾನು ಮಾಡ್ಕೊಂಡಿರೋದು ಇದನ್ನ ನಾವು ಒಂದು 2 ಭಾಗ 3 ಭಾಗ ಮಾಡ್ತೀವಿ. ಸೊ ನಾವು ಫುಡ್ ಟ್ರಕ್ ಮಾಡಿದಾಗ್ಲೂ ಅಷ್ಟೇ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂತೀವಿ. ಸೊ ಇದನ್ನ ನಾವು 3 ಸತಿ 3 ಪೋರ್ಷನ್ ಮಾಡ್ಕೊಂಡು ಒಂದೊಂದು ಪೋರ್ಷನ್ ನಾವು ತುಪ್ಪದಲ್ಲಿ ಒಗ್ಗರಣೆ ಹಾಕಿ 3 ಸತಿ ಕಳಿಸ್ತೀವಿ ಗಾಡಿಗೆ. ಅದು ಫ್ರೆಶ್ ಆಗಿ ಹೋಗುತ್ತೆ, ಬಿಸಿ ಬಿಸಿನೇ ಹೋಗುತ್ತೆ. ತುಪ್ಪದ ಫ್ಲೇವರ್, ಏಲಕ್ಕಿ ಫ್ಲೇವರ್ ಎಲ್ಲ ಅವಾಗ ರಿಟರ್ನ್ ಆಗುತ್ತೆ ಅದರಲ್ಲಿ. ಅದರಿಂದ ನಾವು ಫ್ರೆಶ್ ಆಗಿ ಮಾಡ್ತೀವಿ. ಇವಾಗ ಒಂದು ಪೋರ್ಷನ್ ನಾನು ಮಾಡ್ತೀನಿ ಇವಾಗಲ್ಲಿ. ಡನ್ ಸರ್. ಒಗ್ಗರಣೆ ಮತ್ತೆ ಸ್ಟಾರ್ಟ್. ಕಡಾಯಿ ಇಟ್ಕೊಂಡ್ರು. ತುಪ್ಪ ತುಂಬ ಧಾರಾಳವಾಗಿ ಹಾಕ್ಬೇಕು. ಇವಾಗ ನಾನು ಒಂದು ಪೋರ್ಷನ್ಗೆ ಒಂದು 300 ಗ್ರಾಮ್ ಅಷ್ಟು ಹಾಕಿದ್ದೀನಿ. ತುಪ್ಪ 300 ಗ್ರಾಮ್ ಕಾಯಬೇಕು. ಆಮೇಲೆ ಗೋಡಂಬಿ ಹಾಕ್ತೀನಿ. ನೆಕ್ಸ್ಟ್ ಗೋಡಂಬಿ ಸ್ವಲ್ಪ ಬ್ರೌನ್ ಆದಾಗ ಈ ಪೊಂಗಲ್ ಇದನ್ನ ಅದಕ್ಕೆ ಹಾಕ್ಬಿಡ್ತೀನಿ. ಅದಕ್ಕೆ ಹಾಕ್ಬಿಡೋದು ಸರ್? ಅದಕ್ಕೆ ಫುಲ್ ಹಾಕಲ್ಲ, ಒಂದು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ವಾಪಸ್ ಸ್ವಲ್ಪ. ಹೌದು. ಸೊ ಮನೇಲಿ ಬೇಕಾದ್ರೆ ಚಿಕ್ಕ ಪೋರ್ಷನ್ ಮಾಡ್ಕೊಂಡ್ರೆ ಡೈರೆಕ್ಟ್ ಅದಕ್ಕೆ ತುಪ್ಪ ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಹಾಕ್ಬಿಟ್ಟು ಕಾಯಿಸ್ಬೋದು. ರೈಟ್. ತುಪ್ಪ ಕಾದ್ಬಿಟ್ಟಿದೆ. ಒಂದು 200 ಗ್ರಾಮ್ 150 ಗ್ರಾಮ್ ಅಷ್ಟು ಗೋಡಂಬಿ, ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ರೈಟ್ ಸರ್. ಸೊ ಅದಕ್ಕೇನು ಇದಿಲ್ಲ. ತುಪ್ಪ ಹೊಗೆ ಆಡಿಸ್ಬಾರ್ದು, ಸಣ್ಣ ಉರಿಲೇ ಮಾಡ್ಕೋಬೇಕು. ಲೈಟ್ ಬ್ರೌನ್ ಆಗ್ತಿದೆಯಲ್ಲ, ಸರ್, ಸಾಕಿಷ್ಟೇ. ಇಷ್ಟು ಬ್ರೌನ್ ಆದ್ರೆ ಸಾಕು. ಓಕೆ. ಈಗ ಅದ್ರ ಮೇಲೆ ಇಲ್ಲ ತೆಗಿಯಲ್ಲ ಸರ್, ಇದಕ್ಕೆ ಹಾಕ್ಬಿಡ್ತೀನಿ ನಾನೀಗ. ನೋಡಿ ಹೊಸ ಟೈಪ್ ಏನೋ ತೆಗಿಯಕ್ಕೆ ಹೋಗಲ್ಲ. ಓ, ಇದು ಹೊಸ ಒಂದು ಇದು ಪದ್ಧತಿ. ಇದು ಏನಾಗುತ್ತೆ, ತುಪ್ಪ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಇದಕ್ಕೆ. ಹಬ್ಬ ಆಲ್ಮೋಸ್ಟ್ ಒಂದು 30% ಅಲ್ಲಿ ಮಾಡಿರೋದು ಬಿಟ್ಬಿಡ್ತಿರ್ಲಿ. ಹೌದು. ಚೆನ್ನಾಗಿ ಉರಿಬೇಕು. ಇದು ಎಷ್ಟೊತ್ತು ಉರಿಬೇಕು ಸರ್? ಹಿಂಗೆ ಒಂದು ಸ್ವಲ್ಪ ಎಲ್ಲ ಅದು ಹೀರ್ಕೊಳ್ಳೋರ್ಗು. ನಿಜವಾದ ಬೆಲ್ಲದ ಸ್ವೀಟ್ ಪೊಂಗಲ್. ಹೌದು, ಕಂಪ್ಲೀಟ್ ಬೆಲ್ಲ, ತುಪ್ಪ, ಎಣ್ಣೆ ಎಲ್ಲ ಏನಿಲ್ಲ. ಏಲಕ್ಕಿ ಪುಡಿ ಇವಾಗಲೇ ಹಾಕೋದು ನಾನು, ಅದಕ್ಕೆಲ್ಲ ಹಾಕಲ್ಲ. ಇವಾಗ ಹಾಕಿದ್ರೆ ಒಳ್ಳೆ ಫ್ಲೇವರ್. ಒಂದಿಷ್ಟು ಸಾಕು, ಇಷ್ಟೇ ಚಿಟಿಕೆ ಅಷ್ಟೇ. ಒಂದು ಪಿಂಚ್ ಹಾಕಿದ್ರು. ಬಿಗ್ ಪಿಂಚ್. ಆಲ್ಮೋಸ್ಟ್ ಒಂದು 3/4 ಸ್ಪೂನು. ಹೌದು, ಅಷ್ಟೇ. ಚೆನ್ನಾಗಿ ಹುರ್ಕೊಂಡು ತುಪ್ಪ ಎಲ್ಲ ಫುಲ್ ಹೀರ್ಕೊಳ್ಳೋವರೆಗೂ ಹುರ್ಕೊಂಡ್ಬಿಟ್ರೆ, ತುಪ್ಪ ಏಲಕ್ಕಿ ಬಿದ್ಮೇಲೆ ಫ್ಲೇವರ್ ನೋಡಿ ಚೇಂಜ್ ಆಯ್ತು, ಬರ್ತಾ ಇದೆ. ಒಳ್ಳೆ ಘಮ ಬರ್ತಾ ಇದೆ. ಹೌದು. ಇವಾಗ ಇದಕ್ಕೆ ನೀವು ತುಪ್ಪಕ್ಕೆ ಏನು ಹಾಕೊಂಡಿರಲ್ಲ. ಹೌದು, ಇದಿಷ್ಟೇ ಇವಾಗ ಸಕ್ಕರೆ ಪೊಂಗಲ್. ಇದಿಷ್ಟೇ ಸಕ್ಕರೆ ಪೊಂಗಲ್. ಈಗ ಇಲ್ಲಿದೆಯಲ್ಲ, ಇದನ್ನೇನ್ ಮಾಡೋದು ನೀವು? ಇಲ್ಲ, ಇದು ನೆಕ್ಸ್ಟ್ ತಿರ್ಗಾ ಬೇಕಾದ್ರೆ ಅಲ್ಲಿ ನಮ್ ಟ್ರಕ್ ಬೇಕಾದ್ರೆ ಮತ್ತೆ ಇದೇ ತರ ಮಾಡೋದು, ಇದೇ ತರ ಮಾಡಿ ಕಳ್ಸೋದು. ಸೊ ಮತ್ತೆ ನೀವು ಫಿನಿಶ್ಡ್ ಪ್ರಾಡಕ್ಟ್ ಇದೆ ಆಲ್ರೆಡಿ. ಇದು ಫಿನಿಶ್ಡ್ ಪ್ರಾಡಕ್ಟ್. ಇದನ್ನ ತಿರ್ಗಾ ಇದಕ್ಕೆ ಮಿಕ್ಸ್ ಎಲ್ಲ ಇಲ್ಲ, ಇದಕ್ಕೆ ಮಿಕ್ಸ್ ಮಾಡಲ್ಲ. ಇಲ್ಲ ಕತೆ ಮುಗಿತಿದ್ರು. ಇದು ಆಗೋಯ್ತು, ರೆಡಿ, ಪರಿಪೂರ್ಣ ರೆಡಿ ಆಗೋಯ್ತು ನಮ್ಮ ಸ್ವೀಟ್ ಪೊಂಗಲ್. ಹೌದು ಸರ್. ಓಕೆ, ಬೆಲ್ಲದ ಸ್ವೀಟ್ ಪೊಂಗಲ್, ಇಡ್ಲಿ ರಾಮದ ಬೆಲ್ಲದ ಸ್ವೀಟ್ ಪೊಂಗಲ್. ಓಕೆನಾ? ಈಗ ನೆಕ್ಸ್ಟ್ ವೀಕ್ಷಕರೇ, ನೆಕ್ಸ್ಟ್ ಈ ಒಂದು ಪೋರ್ಷನ್ಗೆ ಮತ್ತೆ ಅವ್ರು ಇದೇ ತರ ಒಗ್ಗರಣೆ ಅಂದ್ರೆ ತುಪ್ಪ ಹಾಕೊಂಡು ಕ್ಯಾಶ್ಯೂ ನಟ್ಸ್ ಅಂದ್ರೆ ಗೋಡಂಬಿ ಮತ್ತು ಏಲಕ್ಕಿ ಹಾಕೊಂಡು ಈ ರೀತಿ ಮಾಡ್ಕೊಂಡು ಮತ್ತೆ ಪೋರ್ಷನ್ ಹಾಕೊಳ್ತಾರೆ ಇಲ್ಲಿ. ಹೌದು, ನಾವು ಈ ತರ 3 ಬ್ಯಾಚ್ ಕಳಿಸ್ತೀವಿ. ಈ ತರ 3 ಬ್ಯಾಚ್ ಹೋಗುತ್ತೆ. ಅದು ಇಡ್ಲಿ ರಾಮ ಸ್ಪೆಷಲ್. ಅದಕ್ಕಾಗಿ ಜನ ಹುಚ್ಚಿದ್ದು ಅಂದ್ರೆ ಬಹಳ ಮುಗಿ ಬೀಳ್ತಾರೆ. ಸಕ್ಕರೆ ತಿಂದ ಹೋಗ್ಬೇಕಲ್ಲಿ ಸ್ವೀಟ್ ಪೊಂಗಲ್. ಹೌದು ಸರ್, ಇಲ್ಲ ಅಂದ್ರೆ ಎಷ್ಟು ಬೇಜಾರು ಮಾಡ್ಕೊಂತಾರೆ ನೋಡ್ಬೇಕು ನೀವು. ನೋಡಿ, ತುಪ್ಪ ಎಲ್ಲ ಫುಲ್ ಕಾಣಿಸ್ತಾ ಇಲ್ಲ ಈಗ ಆಲ್ರೆಡಿ ತುಪ್ಪ. ಅಷ್ಟೇ, ನಾವು ಅಷ್ಟೊಂದು ಹಾಕಿದ್ವಲ್ಲ, ಅಷ್ಟೊಂದು ಇತ್ತಲ್ಲ ತುಪ್ಪ ಎಲ್ಲ, ಇವಾಗ ಫುಲ್ ಮಿಕ್ಸ್ ಆಗೋ ಹೀರ್ಕೊಂಡ್ಬಿಡ್ತಲ್ಲ. ಮುಗಿದು ಸರ್ ಇದು ಫುಲ್. ಓಕೆ. ಇವಾಗ ಆಫ್ ಮಾಡ್ಕೊಂಬಿಡೋಣ. ಸೂಪರ್ ಸರ್. ನನಗೆ ಈ ಮೆಥಡ್ ನಾನು ನೋಡಿದ್ದಿಲ್ಲ, ಕೇಳಿದ್ದಿಲ್ಲ. ಹೌದು, ಅದಕ್ಕೆ ಫಸ್ಟ್ ಏನು ಹೇಳಿಲ್ಲ ನಿಮ್ಗೆ, ನೋಡ್ಬಿಡ್ಲಿ ಅಂತ ನಾನೇ. ಹಂಗಾಗಿ ಇವ್ರು ಕರಿತಾನೆ ಇದ್ರು. ಜನ ಕೂಡ ಬಹಳ ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ ನಂಗೆ ಗೊತ್ತಿದ್ದಿಲ್ಲ. ಇವ್ರು ಕರಿತೀವಿ, ಬನ್ನಿ ತೋರಿಸ್ತೀನಿ, ಬಹಳ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು. 3 ಸತಿ ಹೋದ್ರು ಕೂಡ ಸಪ್ರೇಟ್ ಒಗ್ಗರಣೆ, ಸಪ್ರೇಟ್ ತುಪ್ಪ, ಹಂಗೆ ಕಳ್ಸಿ. ಹಂಗಾಗಿ ಅಷ್ಟು ರಿಚ್ ಆಗಿರ್ತದೆ.
ಮನೆಗೆ ಮಾಡ್ಕೊಳ್ಳಿ ರುಚಿ ನಾವು ಅಷ್ಟೊಂದಕ್ಕೆ ಸುಮ್ನೆ ಒಂದ್ ಸ್ವಲ್ಪ ತುಪ್ಪ ಹಿಂಗ್ ಹಾಕ್ಬಿಟ್ರೆ ಏನಿಲ್ಲ, ಅದು ಫ್ಲೇವರೇ ಇರಲ್ಲ, ಸುಮ್ನೆ ತೇಲ್ತಾ ಇರುತ್ತೆ. ನಾನು ಹಂಗೆ ಅನ್ಕೊಂಡಿದ್ದೆ. ಇಲ್ಲ, ಹಂಗಲ್ವೇ ಅಲ್ಲ ಈ ಮೆಥಡ್ ಇದು. ಅದಕ್ಕೆ ಇಡ್ಲಿ ರಾಮ ಸಹಕಾರ ನಗರ ಬಸ್ ಸ್ಟಾಪ್ ಹತ್ರ ಸಿಕ್ಕಾಪಟ್ಟೆ ಜನ ಇದನ್ನ ತಿನ್ಕೊಂಡೇ ಹೋಗೋದು. ಏನೇ ತಿನ್ಲಿ, ತಟ್ಟೆ ಇಡ್ಲಿ ತಿನ್ಲಿ, ಬೇರೆ ಏನೇ ಐಟಮ್ ತಿನ್ಲಿ, ಬಟ್ ಇದು ಮಾತ್ರ ಒಂದಿರುತ್ತೆ ಪೋರ್ಷನ್. ನಿಮ್ಗೆ ಲಾಸ್ಟ್ ಅಲ್ಲಿ ಸ್ಟಾರ್ ಹೋಟೆಲ್ ಆಗಿರ್ಬೋದು, ಒಂದ್ ಡೆಸರ್ಟ್ ಅಂತ ಇರುತ್ತಲ್ಲ, ನಮ್ಮ ಇಡ್ಲಿ ರಾಮದಲ್ಲೂ ಅಷ್ಟೇ ಡೆಸರ್ಟ್ ಬಂದ್ಬಿಟ್ಟು ಇದೇನೆ ಲಾಸ್ಟ್ ಅಲ್ಲಿ ಗ್ಯಾರಂಟಿ ಇದೊಂದು ತಿನ್ಕೊಂಡೆ ಹೋಗ್ತಾರೆ. ಸರಿ ಸರ್, ಹೋಗೋಣ ಸರ್ ಈಗ. ಓಕೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.